ಸ್ನೇಹಿತರೆ ನಮಸ್ಕಾರ. ಮುನಿರತ್ನ ಬೆಂಗಳೂರಿನ ಬಿಜೆಪಿಯ ಶಾಸಕ. ಮುನಿರತ್ನ ಮತ್ತೊಂದು ಮುಖ ಈಗ ಅನಿವಾರ್ಯ ಆಗ್ತಾ ಇದೆ. ಮುನಿರತ್ನ ಎಂತಹ ಕ್ರಿಮಿನಲ್ ರಾಜಕಾರಣಿ ಅನ್ನೋದು ಈಗ ಗೊತ್ತಾಗ್ತಿದೆ. ಮುನಿರತ್ನ ಈ ವಿರೋಧಿಗಳಿಗೆ ಕೆಡ್ಡ ತೋಡೋದಕ್ಕೆ ಹೇಗೆಲ್ಲ ಪ್ಲಾನ್ ಮಾಡಿದ್ದ ಅನ್ನುವಂತಹ ಒಂದೊಂದು ಅಂಶಗಳು ಕೂಡ ಈಗ ಬೆಚ್ಚಿ ಬೀಳಿಸ್ತಿದೆ. ರಾಜಕೀಯವಾಗಿ ಎದುರಾಳಿಗಳನ್ನ ಸೆದೆಬಡಿಯೋದಕ್ಕೆ ರಾಜಕೀಯ ತಂತ್ರಗಾರಿಕೆಗಳನ್ನೇ ಎಲ್ಲರೂ ಕೂಡ ಬಳಸ್ತಾ ಇದ್ರೆ, ಆದರೆ ಈ ಮುನಿರತ್ನ ಬಳಸಿದ್ದು ಮಾತ್ರ ಏಡ್ಸ್ ಟ್ರ್ಯಾಪ್ ಅನ್ನುವಂತಹ ವಿಚಿತ್ರವಾದಂಥ ಪ್ಲಾನ್ ಅನ್ನೋದು ಎಫ್ಐಆರ್ನಲ್ಲಿ ಬೆಚ್ಚಿ ಬೀಳಿಸುವಂಥ ಅಂಶಗಳ ಜೊತೆಗೆ ಈಗ ರುಜುವಾತಾಗಿದೆ. ಈ ಮಹಿಳೆ ಕೊಟ್ಟಿರುವಂತಹ ಸಂತ್ರಸ್ತ ಮಹಿಳೆ ಕೊಟ್ಟಿರುವಂತಹ ದೂರಿನಲ್ಲಿ ಮತ್ತು ಆಕೆ ದಾಖಲಿಸಿರುವಂಥ ಎಫ್ಐಆರ್ನಲ್ಲಿ ಈ ಎಲ್ಲ ಅಂಶಗಳು ಕೂಡ ಈಗ ಬೆಳಕಿಗೆ ಬಂದಿದೆ. ಇನ್ನೂ ಕೂಡ ಶಾಕಿಂಗ್ ಏನು ಅಂತ ಹೇಳಿದ್ರೆ, ಇಲ್ಲಿ ಮುನಿರತ್ನ ಟಾರ್ಗೆಟ್ ಮಾಡಿದ್ದು ಕೇವಲ ಕಾಂಗ್ರೆಸ್ನ ಮುಖಂಡರನ್ನ ಮಾತ್ರ ಅಲ್ಲ, ಬಿಜೆಪಿಯ ಮುಖಂಡರನ್ನು ಕೂಡ ಟಾರ್ಗೆಟ್ ಮಾಡಿದ್ದ ಅನ್ನೋದು ಈಗ ಆಘಾತಕಾರಿಯಾಗಿರುವಂಥ ಅಂಶ. ಹಾಗಾದ್ರೆ ಈಗಾಗಲೇ ಜಾತಿ ನಿಂದನೆ ಆರೋಪದ ಅಡಿ ಜೈಲು ಸೇರಿದ್ದಂಥ ಶಾಸಕ ಮುನಿರತ್ನ ವಿರುದ್ಧ ಈಗ ಅತ್ಯಾಚಾರ ಪ್ರಕರಣವೂ ಕೂಡ ದಾಖಲಾಗುವುದರ ಜೊತೆಗೆ ಆಕೆ ನೀಡಿರುವಂತಹ ದೂರಿನಲ್ಲಿರುವಂತಹ ಭಯಾನಕ ಅಂಶಗಳು ಬೆಚ್ಚಿ ಬೀಳಿಸುವಂತಿದ್ದಾವೆ. ಹಾಗಾದ್ರೆ ಸಂತ್ರಸ್ತೆ ಮುಂದಿಟ್ಟಿರುವಂತಹ ಈ ದೂರಿನಲ್ಲಿ ಏನೆಲ್ಲ ಅಂಶಗಳಿದ್ದಾವೆ, ಈ ಎಫ್ಐಆರ್ನಲ್ಲಿ ಏನೆಲ್ಲ ಸ್ಫೋಟಕ ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ ಅನ್ನುವಂತಹ ಪಿನ್ ಟು ಪಿನ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನು ಈಗಾಗಲೇ ಹೇಳಿದಂತೆ ಮುನಿರತ್ನ ವಿರುದ್ಧ ಗಂಭೀರವಾದಂಥ ಆರೋಪವನ್ನು ಸಂತ್ರಸ್ತ ಮಹಿಳೆ ಮಾಡಿದ್ದಾಳೆ. ತನಗೆ ಆಗದವರನ್ನ ಮಟ್ಟ ಹಾಕೋದಕ್ಕೆ ಹನಿ ಟ್ರಾಪ್ ಮಾಡಿ ಅವರಿಗೆ ಏಡ್ಸ್ ಸೋಂಕಿತರ ರಕ್ತವನ್ನು ಇಂಜೆಕ್ಟ್ ಮಾಡಿಸ್ತಿದ್ದ ಅನ್ನುವಂತಹ ಸ್ಫೋಟಕ ಮಾಹಿತಿಯನ್ನು ಈಗ ಬಹಿರಂಗಪಡಿಸಿದ್ದಾರೆ. ಮುನಿರತ್ನನ ಈ ಭಯಾನಕ ಕೃತ್ಯಕ್ಕೆ ಹಲವರು ಈಗಾಗಲೇ ಬಲಿಯಾಗಿದ್ದಾರೆ. ತನ್ನ ಎದುರಾಳಿಗಳನ್ನು ಮಟ್ಟ ಹಾಕೋದಕ್ಕೆ ಈ ತಂತ್ರಗಾರಿಕೆಯನ್ನು ನಡೆಸ್ತಾ ಇದ್ದ ಅನ್ನೋದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಹನಿ ಟ್ರಾಪ್, ಏಡ್ಸ್ ಹರಡಿಸುವಂಥ ಕೃತ್ಯ, ಡ್ರಗ್ಸ್ ದಂಧೆ ಬಗ್ಗೆನೂ ಕೂಡ ಎಫ್ಐಆರ್ನಲ್ಲಿ ಪಿನ್ ಟು ಪಿನ್ ಮಾಹಿತಿಗಳಿದ್ದಾವೆ. ಹಾಗಾದರೆ ಆ ಎಫ್ಐಆರ್ನಲ್ಲಿ ಏನಿದೆ ಅನ್ನುವಂತಹ ಕಂಪ್ಲೀಟ್ ಡೀಟೇಲ್ಸನ್ನು ನಿಮಗೆ ಇವತ್ತು ಕೊಡ್ತಾ ಹೋಗ್ತೀನಿ. ಸೊ ದಟ್ ಕೊನೆವರೆಗೂ ಈ ಸ್ಟೋರಿಯನ್ನು ನೋಡಿದ್ರೆ ನಿಮಗೆ ಮುನಿರತ್ನನ ಮತ್ತೊಂದು ಮುಖವಾಡ ತೆರೆದುಕೊಳ್ಳೋದ್ರಲ್ಲಿ ಅಚ್ಚರಿ ಇಲ್ಲ, ಕೃಷ್ಣನ ಅಣ್ಣ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಈಕೆ ಕೊಟ್ಟಿರುವಂಥ ದೂರಿನಲ್ಲಿ ಎಫ್ಐಆರ್ನಲ್ಲಿ ಸಾಕಷ್ಟು ಬೆಚ್ಚಿ ಬೀಳಿಸುವಂಥ ಅಂಶಗಳಿದ್ದಾವೆ. ಇಲ್ಲಿ ಆರಂಭದಲ್ಲಿ ಮುನಿರತ್ನ ಹೇಗೆ ಈಕೆಗೆ ಪರಿಚಯ ಆದ ಅನ್ನೋದನ್ನು ಉಲ್ಲೇಖ ಮಾಡ್ತಾಳೆ. ಸಮಾಜ ಸೇವಕಿಯಾಗಿ ಗುರುತಿಸಿಕೊಂಡಿದ್ದಂಥ ಈಕೆಯನ್ನ ಮಾಸ್ಕ್ ಹಂಚುವಂಥ ಸಂದರ್ಭದಲ್ಲಿ ಪರಿಚಯ ಮಾಡಿಕೊಂಡಿದ್ದ. ಕೋವಿಡ್ ಸಂದರ್ಭದಲ್ಲಿ ಮಾಸ್ಕ್ ಹಂಚುವಂಥ ಸಂದರ್ಭದಲ್ಲಿ ಕಾರ್ಪೊರೇಟ್ ಒಬ್ಬರಿಗೆ ಈಕೆ ಕ್ಲೋಸ್ ಇರ್ತಾಳೆ, ಅವರಿಂದ ಮುನಿರತ್ನ ಪರಿಚಯವನ್ನು ಮಾಡ್ಕೊಳ್ತಾನೆ. ಅಷ್ಟು ಮಾತ್ರವಲ್ಲ, ನಂಬರನ್ನು ಕೂಡ ಎಕ್ಸ್ಚೇಂಜ್ ಮಾಡ್ಕೊಳ್ತಾನೆ. ಈತ ಹೇಗೆ ಆಕೆಯನ್ನು ಬುಟ್ಟಿಗೆ ಬೀಳಿಸ್ಕೊಳ್ತಾನೆ ಅಂತ ಹೇಳಿದ್ರೆ, ನನಗೆ ವಾಟ್ಸಪ್ ಮಾಡೋದ್ರ ಮೂಲಕ ಆತ ಬುಟ್ಟಿಗೆ ಬೀಳಿಸ್ಕೊಳ್ತಾನೆ ಅಂತೇಳಿ ಈ ದೂರಿನಲ್ಲಿ ಮಹಿಳೆ ಕೊಟ್ಟಿದ್ದಾಳೆ. ಜೊತೆಗೆ ನಾನು ಈ ಭಾಗದ ಶಾಸಕ, ನೀವು ಈ ಭಾಗದಲ್ಲಿ ಮಾಡ್ತಿರುವಂಥ ಸಮಾಜ ಸೇವೆಯ ಬಗ್ಗೆ ನಾನು ಕೇಳಿದ್ದೇನೆ, ನನ್ನನ್ನು ಭೇಟಿ ಮಾಡಿ ಅಂತಲೂ ಕೂಡ ಮೊದಲು ಅಪ್ರೋಚ್ ಮಾಡ್ತಾನೆ ಇದೇ ಮುನಿರತ್ನ. ಅದರಂತೆ ಈ ಮಹಿಳೆ ಮರುದಿನ ಸಂಜೆ ವಾಟ್ಸಪ್ ಮುಖಾಂತರ ಕಾಲ್ ಮಾಡಿ ಸಿಗೋದಾಗಿ ತಿಳಿಸಿದಾಗ, ಅಲ್ಲಿ ಒಂದು 20 ನಿಮಿಷಗಳ ನಂತರ, ಅಂದರೆ ಕಾಲ್ ಮಾಡಿ 20 ನಿಮಿಷಗಳ ನಂತರ ರಾಮಯ್ಯ ಸಮಾಧಿ ಹತ್ತಿರವಿರುವಂಥ ಆಫೀಸ್ನಲ್ಲಿ ಬರೋದಕ್ಕೆ ಹೇಳ್ತಾರೆ. ಅದರಂತೆ ಈ ಮಹಿಳೆ ಆ ಹೇಳಿದಂಥ ಸಮಯಕ್ಕೆ ಅಲ್ಲಿ ಹೋಗ್ತಾರೆ. ಭೇಟಿ ಮಾಡಿ ಪರಿಚಯ ಮಾಡಿಕೊಳ್ತಾರೆ. ಪರಿಚಯ ಇರುವಂಥ ಕಾರ್ಪೊರೇಟ್ ಅವರ ಗಂಡ 3-4 ಬಾರಿ ಕರೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅದನ್ನು ಈ ಮಹಿಳೆ ಸೈಲೆಂಟ್ ಹಾಕಿದಾಗ ಯಾರು ಅಂತೇಳಿ ಮುನಿರತ್ನ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ನನಗೆ ಸ್ಥಳೀಯ ಕಾರ್ಪೊರೇಟರ್ ಗಂಡ ಅಂತೇಳಿ ಹೇಳ್ತಾರೆ. ಅದಕ್ಕೆ ಮುನಿರತ್ನ, ಮೇಡಮ್ ನಾನು ನಿಮಗೆ ಒಂದು ಸಹಾಯ ಕೇಳ್ತೇನೆ, ನೀವು ಸಹಾಯ ಮಾಡ್ತೀರಾ ಅಂತೇಳಿ ನಂಬಿರ್ತೀನಿ ಅಂತಲೂ ಕೂಡ ಮುನಿರತ್ನ ನೇರವಾಗಿ ವಿಚಾರಕ್ಕೆ ಬರ್ತಾನೆ. ಈಗ ಬೇಡ, ಮುಂದೊಂದು ದಿನ ಕೇಳ್ತೀನಿ ಅಂತಲೂ ಕೂಡ ಆವತ್ತು ಸುಮ್ಮನಾಗ್ತಾರೆ. ಹಾಗೆ ನನ್ನ ಹತ್ತಿರ ತುಂಬ ಸ್ನೇಹದಿಂದ ಬಳಸಿ ಗುಡ್ ಮಾರ್ನಿಂಗ್, ಗುಡ್ ನೈಟ್, ಪ್ರೇಮ ಗೀತೆಗಳನ್ನು ಕೂಡ ಇದೇ ಮುನಿರತ್ನ ಕಳಿಸ್ತಾ ಇದ್ದ ಅಂತೇಳಿ ದೂರಿನಲ್ಲಿ ಉಲ್ಲೇಖ ಮಾಡ್ತಾರೆ. ವಿಡಿಯೋ ಕಾಲ್ ಮುಖಾಂತರ ನಂತರ ಕಾಲ್ ಮಾಡೋಕ್ಕೂ ಕೂಡ ಶುರು ಮಾಡ್ತಾರೆ. ಯಾರು? ಇದೇ ಮುನಿರತ್ನ. ಒಂದು ದಿನ 10ಕ್ಕೂ ಹೆಚ್ಚು ಬಾರಿ ವಿಡಿಯೋ ಕಾಲ್ ಮಾಡ್ತಾ ಇದ್ದಾಗ, ಆಗ ಆ ದಿನ ನಾನು ಸ್ನಾನಕ್ಕೆ ಹೋಗುವಂಥ ಸಂದರ್ಭದಲ್ಲಿ ವಿಡಿಯೋ ಕಾಲ್ ಮಾಡಿದ್ದ. ಸ್ನಾನದ ನಂತರ ನನ್ನ ಮೊಬೈಲನ್ನು ಗಮನಿಸಿದಾಗ ಮುನಿರತ್ನ ಕಾಲ್ ಮಾಡಿರೋದ್ರ ಬಗ್ಗೆ ತಿಳಿದು ನಾನು ವಾಟ್ಸಪ್ ಕಾಲ್ ಮಾಡಿದಾಗ ಮುನಿರತ್ನ ಯಾಕೆ ಕಾಲ್ ಮಾಡಿಲ್ಲ ಅಂತೇಳಿ ಹೇಳ್ತಾರೆ. ಸರ್, ನಾನು ಸ್ನಾನಕ್ಕೆ ಹೋಗಿದ್ದೆ ಅಂತೇಳಿ ಈಕೆ ಹೇಳ್ತಾರಂತೆ. ಈಗ ನನ್ನ ಮೊಬೈಲ್ ಗಮನಿಸಿದಾಗ ನೀವು ಕಾಲ್ ಮಾಡಿರೋದು ನಂಗೆ ಗೊತ್ತಾಯಿತು ಅಂತಲೂ ಕೂಡ ಹೇಳ್ತಾರೆ. ಅದಕ್ಕೆ ಈಗ ಕಾಲ್ ಮಾಡಿದೆ ಅಂತೇಳಿ ಹೇಳ್ತಾರೆ. ಆಗ ಮುನಿರತ್ನ, ಈಗ ನೀನು ಎಲ್ಲಿರುವೆ ಅಂತೇಳಿ ಕೇಳಿದಾಗ ನಾನು ರೂಮ್ನಲ್ಲಿದ್ದೀನಿ ಅಂತೇಳಿ ಹೇಳ್ತಾನೆ. ಆಗ ಮುನಿರತ್ನ, ನೀನು ನನಗೆ ವಿಡಿಯೋ ಕಾಲ್ ಮಾಡಿ ನನಗೆ ನಗ್ನ ದೇಹವನ್ನು ತೋರಿಸು ಅಂತೇಳಿ ಕೇಳ್ತಾಳೆ. ಇದಕ್ಕೆ ಈ ಮಹಿಳೆ ಒಪ್ಪೋದಿಲ್ವಂತೆ. ನಂತರ ಮುನಿರತ್ನ ಅವರು ನನ್ನನ್ನು ಗೋಡೌನ್ ಹತ್ರ ಬಾ ಅಂತೇಳಿ ಕರೀತಾರಂತೆ. 3-4 ದಿನಗಳ ನಂತರ ಅದರಂತೆ ಇವರು ಗೋಡೌನ್ ಹತ್ರ ಹೋಗ್ತಾರೆ ಭೇಟಿ ಮಾಡೋದಕ್ಕೆ. ಆ ಸಂದರ್ಭದಲ್ಲಿ ಗನ್ಮ್ಯಾನ್ ವಿಜಯ್ ಕುಮಾರ್ ಮುನಿರತ್ನ ನನಗಾಗಿ ಕಾಯ್ತಾ ಇರ್ತಾರೆ ಅಂತಲೂ ಕೂಡ ಈ ಮಹಿಳೆ ಉಲ್ಲೇಖ ಮಾಡ್ತಾರೆ.
ಇವರು ಟೂ ವೀಲರ್ನಲ್ಲಿ ಅಲ್ಲಿ ಹೋಗಿ ಅವರಿರುವಂಥ ಸ್ಥಳದಲ್ಲಿ ಭೇಟಿ ಮಾಡಿದಾಗ ಮುನಿರತ್ನ ಸ್ವತಃ ನಾನು 2ನೇ ಫ್ಲೋರ್ಗೆ ಕರ್ಕೊಂಡು ಹೋಗ್ತಾರೆ. ಆಗ ಮುನಿರತ್ನ ಸ್ವತಃ ಅವರೇ ಈಕೆಯನ್ನು 2ನೇ ಫ್ಲೋರ್ಗೆ ಕರ್ಕೊಂಡು ಹೋಗ್ತಾರಂತೆ. ನಿಮ್ಮನ್ನು ನೋಡಿದರೆ ನನ್ನ ಮೈ ಜುಮ್ ಅನ್ನುತ್ತೆ ಅಂತಲೂ ಕೂಡ ಕಾಮುಕ ರೀತಿಯಲ್ಲಿ ಅವತ್ತು ವರ್ತನೆ ಮಾಡಿರ್ತಾರಂತೆ. ಇದೇ ಮುನಿರತ್ನ. ನಿಮ್ಮನ್ನು ಒಂದು ಬಾರಿ ತಬ್ಬಿಕೊಳ್ಳಬೇಕು ಅಂತೇಳಿ ಅವತ್ತು ಬೇಡಿಕೆಯನ್ನು ಮುಂದಿಡ್ತಾರಂತೆ ಮುನಿರತ್ನ. ಅದಕ್ಕೆ ಈಕೆ ವಿರೋಧ ಮಾಡಿದಾಗ ರಾಜಕೀಯಕ್ಕೆ ಬರಬೇಕು ಅಂದರೆ ಇವೆಲ್ಲ ಕಾಮನ್, ನಿಧಾನಕ್ಕೆ ಹೇಳ್ತಾ ನನ್ನ ಗನ್ಮ್ಯಾನ್ ವಿಜಯಕುಮಾರ್ನನ್ನು ಹೊರಗಡೆ ಹೋಗೋದಕ್ಕೆ ಸನ್ನೆ ಮುಖಾಂತರ ತಿಳಿಸ್ತಾನೆ ಮತ್ತು ಅವನಿಗೆ ಯಾರನ್ನೂ ಕೂಡ ಮೇಲಕ್ಕೆ ಬಿಡಬೇಡ ಅಂತಲೂ ಕೂಡ ಹೇಳ್ತಾನೆ. ನಂತರ ನನ್ನನ್ನು ಗಟ್ಟಿಯಾಗಿ ತಪ್ಪಿಕೊಂಡು ನೀನಿಲ್ಲದೆ ಬದುಕಲು ಸಾಧ್ಯವಿಲ್ಲ ಅಂತೇಳಿ ಹೇಳ್ತಾನೆ. ಇವನ ವರ್ತನೆಯಿಂದ ನಾನು ಗಾಬರಿಗೊಂಡೆ, ಕಿರಿಚಿಕೊಳ್ತೀನಿ. ಅದಕ್ಕೆ ಮುನಿರತ್ನ, ನಾನು ಶಾಸಕ, ಅಪಾರ ಜನರ ಬೆಂಬಲ ಇದೆ, ನಿನ್ನ ವಿರುದ್ಧವೇ ಕಂಪ್ಲೇಂಟ್ ಮಾಡಿಸ್ತೇನೆ, ಸುಮ್ಮನಿದ್ರೆ ಸರಿ ಅಂತ ಹೇಳ್ಬಿಟ್ಟು ನನ್ನನ್ನು ಹೆದರಿಸಿ ನನ್ನ ಮೇಲೆ ಎರಗ್ತಾನೆ ಅಂತಲೂ ಕೂಡ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಇದೇ ಮಹಿಳೆ. ಇದಾದ ಬಳಿಕ ಅಳ್ತಾ ಇದ್ದಾಗ ಇಲ್ಲಿ ನಡೆದ ಬಗ್ಗೆ ಯಾರಿಗಾದರೂ ತಿಳಿಸಿದರೆ ಈ ಗೋಡನ್ನಲ್ಲಿ ಹಲವು ಕ್ಯಾಮರಾಗಳು ಫಿಟ್ ಮಾಡಿಸುತ್ತೇನೆ, ಅದರಲ್ಲಿ ಕೆಲವೊಂದು ವಿಡಿಯೋಗಳನ್ನು ಎಡಿಟ್ ಮಾಡಿ ನಿನ್ನದು ಮಾತ್ರ ನಗ್ನ ಚಿತ್ರವನ್ನು ಬಿಡುಗಡೆ ಮಾಡ್ತೇನೆ ಅಂತೇಳಿ ಬೆದರಿಸ್ತಿದ್ದಂತೆ. ಇದನ್ನೇ ಬಳಸಿಕೊಂಡು ನನ್ನನ್ನು ಹಲವು ಬಾರಿ ಅತ್ಯಾಚಾರ ಮಾಡಿದ್ದಾನೆ. ವಿಡಿಯೋ ಚಿತ್ರವನ್ನು ನನಗೆ ಟಿವಿಯಲ್ಲಿ ಹಾಕಿ ತೋರಿಸಿದ್ದಾನೆ. ನೋಡಿ ನನಗೆ ಗಾಬರಿ ಆಯಿತು. ದಯಮಾಡಿ ಇದನ್ನು ಡಿಲೀಟ್ ಮಾಡಿ ಅಂತೇಳಿ ಕಾಲು ಹಿಡಿದು ಪರಿಪರಿಯಾಗಿ ಬೇಡ್ಕೊಂಡ್ರು. ಮಾಡಲಿಲ್ಲ. ಮುನಿರತ್ನ ಇದನ್ನೇ ಬಂಡವಾಳ ಮಾಡಿಕೊಂಡು ನನಗೆ ಪ್ರಾಣ ಬೆದರಿಕೆಯನ್ನು ಒಡ್ತಾ ಇದ್ದಾನೆ ಅನ್ನೋದು ಈಕೆ ದೂರು. ನಾನು ಹೇಳಿದ ಎಲ್ಲ ಕೆಲಸಗಳನ್ನು ಮಾಡಬೇಕು ಅಂತೇಳಿ ಬಲವಂತ ಮಾಡ್ತಾನೆ. ನಂತರ ನಿಮ್ಮ ಏರಿಯಾ ಕಾರ್ಪೊರೇಟರ್ ಪತಿ ನಿನ್ನ ಬಳಿ ಯಾವ ರೀತಿ ಇದ್ದಾನೆ ಅಂತೇಳಿ ಕೇಳ್ತಾನೆ. ಅದಕ್ಕೆ ನಾನು, ಅವನು ಸಹ ನಿಮ್ಮಂತೆಯೇ ನನ್ನನ್ನು ಬಳಸಿಕೊಳ್ಳಲು ಬಲವಂತ ಮಾಡ್ತಾನೆ, ಅದಕ್ಕೆ ನಾನು ಒಪ್ಪದೆ ಅಂತರವನ್ನು ಕಾಯ್ದುಕೊಳ್ತೇನೆ ಅಂದಾಗ, ಬೇಡ, ಅವನು ಹೇಳಿದಂತೆ ಕೇಳು, ನೀನು ಕೇಳಿ ವಿಡಿಯೋ ಮಾಡಿಕೊಂಡು ನನಗೆ ಕೊಡಬೇಕು ಅಂತಲೂ ಕೂಡ ಹೇಳ್ತಾನೆ. ಇವರ ಬೆದರಿಕೆಗೆ ಒಡ್ಡಿ ಬೇರೆ ದಾರಿ ಇಲ್ಲದೆ ನಾನು ಮಾಡಿಕೊಳ್ಳೋದಕ್ಕೆ ಒಪ್ತೇನೆ. ಅದಕ್ಕೆ ಮುನಿರತ್ನ, ಆ ಕೆಲಸವನ್ನು ನಿನ್ನ ಕೈಯಲ್ಲಿ ಆಗದಿದ್ದರೆ ನನಗೆ ಪರಿಚಯ ಇರುವಂಥ ರಾಧಾ ಅನ್ನೋಂಥ ಮಹಿಳೆಯನ್ನು ಕಳಿಸ್ಕೊಡ್ತೇನೆ. ಆಕೆ, ಅವಳಿಗೆ ಎಲ್ಲದೂ ಕೂಡ ಗೊತ್ತಿರುತ್ತೆ, ಹಾಗೂ ಕ್ಯಾಮ್ರಾ ಬಗ್ಗೆನೂ ಕೂಡ ಆಕೆ ಗೊತ್ತು, ಅವರೊಂದಿಗೆ ನೀನು ಸಹಕರಿಸು ಸಾಕು ಅಂತಲೂ ಕೂಡ ಹೇಳ್ತಾನೆ. ನಾನು ಅವನು ಹೇಳಿದ ನಂತರ ರಾಧಾ ಮತ್ತು ನಾನು ರಾಮಯ್ಯ ಸಮಾಧಿ ಬಳಿ ಇರುವಂಥ ಅಪಾರ್ಟ್ಮೆಂಟ್ನಲ್ಲಿ ಮುನಿರತ್ನ ಸಂಬಂಧಿ ಸುಧಾಕರ್ ಕ್ಯಾಮ್ರಾ ಫಿಟ್ ಮಾಡೋದಕ್ಕೆ ನಮ್ಮಿಬ್ಬರ ಜೊತೆಗೆ ಕಳಿಸ್ಕೊಡ್ತಾನೆ. ನಂತರ ಕಾರ್ಪೊರೇಟರ್ ಪತಿಗೆ ಮುನಿರತ್ನ ಕಳಿಸಿಕೊಟ್ಟಂಥ ರಾಧಾ ಅನ್ನುವಂಥ ಮಹಿಳೆಯನ್ನು ಪರಿಚಯಿಸಿ ಅವರಿಬ್ಬರು ನಡೆಸಿದಂಥ ಅಶ್ಲೀಲ ಚಿತ್ರವನ್ನು ಸುಧಾಕರ್ ಫಿಕ್ಸ್ ಮಾಡಿಸಿದಂಥ ಕ್ಯಾಮ್ರಾದಲ್ಲಿ ತೆಗೆದುಕೊಂಡು ನನ್ನ ಮೊಬೈಲ್ ಕೂಡ ತೆಗೆದುಕೊಂಡು ಲ್ಯಾಪ್ಟಾಪ್ಗಳಲ್ಲಿ ಸ್ಟೋರೇಜ್ ಮಾಡಿಕೊಂಡು ಮತ್ತು ಆ ವಿಡಿಯೋವನ್ನು ಡೈರೆಕ್ಟಾಗಿ ನೋಡೋದಕ್ಕೆ ಮುನಿರತ್ನ ಆಕ್ಟ್ ವೈಫೈ ಕೂಡ ಹಾಕಿಸಿಕೊಂಡಿದ್ದಾರೆ ಅಂತಲೂ ಕೂಡ ಇಲ್ಲಿ ಈಕೆ ವಿವರಿಸ್ತಾರೆ. ಇನ್ನು ಸುಧಾಕರ್ ಕಡೆಯಿಂದ ಡೈರೆಕ್ಟ್ ಲೈವ್ ಮೋಡ್ ನೋಡಲು ಮುಂದೊಂದು ದಿನ ಯಾವ ರೀತಿ ತಿರುವು ಪಡೆಯುತ್ತದೆ ಅನ್ನೋದು ಭಯಬಿದ್ದು ರೂಮ್ನಲ್ಲಿ ಫಿಟ್ ಮಾಡಿದಂಥ ಕ್ಯಾಮ್ರಾಗಳು ಮತ್ತು ಫಿಟ್ ಮಾಡಿದಂಥ ವ್ಯಕ್ತಿಯ ಚಿತ್ರವನ್ನು ನನ್ನ ಮೊಬೈಲ್ನಲ್ಲಿ ಫೋಟೋ ತಗೊಂಡು ಅಲ್ಲಿಂದ ಹೊರಟೆ. ಅದಾದ ನಂತರ 3-4 ದಿನ ಬಿಟ್ಟು ನನಗೆ ಮುನಿರತ್ನ ಕಾಲ್ ಮಾಡಿ, ಬಹಳ ಖುಷಿಯಾಯಿತು ಲೀಡರ್, ನೀನು ಏನು ಬೇಕೆಂದು ಕೇಳಿದಾಗ ಸಾಕಪ್ಪ ನಿನ್ನ ಸವಾಸ, ದಯವಿಟ್ಟು ನನ್ನ ವಿಡಿಯೋ ಡಿಲೀಟ್ ಮಾಡು ಅಂತೇಳಿ ಬೇಡಿದೆ. ಆಯಿತು, ನನ್ನ ಕಚೇರಿಗೆ ಬಾ ಅಂತೇಳಿ ಆಗ ಮುನಿರತ್ನ ಹೇಳ್ದ. ನಾನು ನಿರಾಕರಿಸಿದಾಗ ನನ್ನ ಮನೆಯ ಬಳಿ ಇರುವಂಥ ಫ್ಲೈಓವರ್ ಮೇಲೆ ಬಂದು ಮೇಲಿಂದ ಕಾಲ್ ಮಾಡ್ತೀನಿ, ನೀನು ಬರದೇ ಇದ್ದರೆ ನಾನು ನಿನ್ನ ಮನೆಗೆ ಬರ್ತೀನಿ, ನಿನ್ನ ವಿಡಿಯೋವನ್ನು ನಿನ್ನ ಗಂಡ ಮಕ್ಕಳಿಗೆ ತೋರಿಸ್ತೀನಿ ಅಂತೇಳಿ ಬೆದರಿಸಿದಾಗ ಅನಿವಾರ್ಯವಾಗಿ ಮತ್ತೆ ನಾನು ಹೋಗಬೇಕಾಯಿತು. ಆಗ ಮುನಿರತ್ನ ಬೆಚ್ಚಿ ಬೀಳಿಸುವಂಥ ಒಂದು ಸಂಗತಿಯನ್ನು ಹೇಳ್ತಾನಂತೆ. ನಾನು ಕಾರ್ಪೊರೇಟರ್ ಪತಿಗೆ ಕಳಿಸಿದ್ದು HIV ಪೇಷೆಂಟ್ ಅಂತೇಳಿ ಹೇಳ್ತಾನಂತೆ. ಆ ವಿಚಾರ ಕೇಳಿದಾಗ ಇವಳಿಗೆ ಶಾಕ್ ಆಗುತ್ತೆ. ನೀನು ಇನ್ನೊಂದು ಕೆಲಸ ಮಾಡಬೇಕು, ಕಾರ್ಪೊರೇಟರ್ ಮಗ ಕರಣ್, ಅವನಿಗೂ ಸಹ HIV ಪೇಷೆಂಟನ್ನು ಕಳಿಸಿಕೊಡ್ಬೇಕು, ಇಲ್ಲ ಯಾರನ್ನಾದರೂ ಕಳಿಸ್ತೇನೆ, ಇಂಜೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡು ಅಂತಲೂ ಕೂಡ ಹೇಳ್ತಾರೆ. ಆಗ ನಾನು, ಯಾವುದೇ ಕಾರಣಕ್ಕೂ ಕೂಡ ಇದು ಸಾಧ್ಯವಿಲ್ಲ, ಆ ಮಗು ನನ್ನ ಮಗನ ಜೊತೆ ಇರೋನು, ಯಾವುದೇ ಕಾರಣಕ್ಕೂ ಕೂಡ ಸಾಧ್ಯವಿಲ್ಲ ಅಂತೇಳಿ ಹೇಳಿ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡ್ಲಂತೆ. ನಂತರ ಇನ್ನು 3-4 ಹುಡುಗಿಯರನ್ನು ಬಿಟ್ಟು ಕಾರ್ಪೊರೇಟರ್ ಪತಿಯ ವಿಡಿಯೋವನ್ನು ಮಾಡಿಸ್ಕೊಂಡು ಈ ಎಲ್ಲ ವಿಡಿಯೋಗಳನ್ನು ತನ್ನ ಸಂಜಯ್ ನಗರ ಆಫೀಸ್ನಲ್ಲಿ ಟಿವಿಗೆ ಕನೆಕ್ಟ್ ಮಾಡಿ ನನ್ನನ್ನು ಕೂರಿಸ್ಕೊಂಡು ತೋರಿಸಿ ವಿಕೃತಿಯನ್ನು ಮೆರೆಯುತ್ತಿದ್ದ. ಗಂಗಣ್ಣ ಅನ್ನೋಂಥ ವ್ಯಕ್ತಿಯ ವಿಡಿಯೋ ಮಾಡಬೇಕು ಅಂತೇಳಿ ಬಲವಂತದಿಂದ ನನ್ನ ಬಳಿ ಮಾಡಿಸಿ ಎಲೆಕ್ಷನ್ ಟೈಮ್ನಲ್ಲಿ ಅದನ್ನು ತೋರಿಸಿ ಬೆದರಿಸಿ ಹಾಗೂ ಪೊಲೀಸರ ವಿಡಿಯೋಗಳನ್ನು ಕೂಡ ಅವರ ಬಳಿ ಇರಿಸ್ಕೊಂಡು ಅವರಿಗೆಲ್ಲ ಬ್ಲ್ಯಾಕ್ ಮೇಲನ್ನು ಮಾಡ್ತಾ ಇದ್ದ. ನನಗೂ ಸಹ ತೋರಿಸ್ತಾನೆ ಮತ್ತು ಮಾಗಡಿ MLA ನನ್ನ ಜೊತೆಗೆ ಸಲುಗೆಯಿಂದ ಮಾತನಾಡುವ ಹಾಗೆ ಮಾಡಿ ಅದನ್ನು ಕೂಡ ಇಟ್ಕೊಂಡು ಬೆದರಿಸಿದ್ದ. ನನ್ನ ಮಗ ಕಾಲೇಜಿಗೆ ಹೋಗುವಾಗ ನನ್ನ ಮಗನನ್ನು ಕಿಡ್ನಾಪ್ ಮಾಡ್ತೇನೆ ಅಂತಲೂ ಕೂಡ ಅವರ ಗನ್ಮನ್ನಿಂದ ಹೇಳಿಸಿದ್ದ ಅಂತಲೂ ಕೂಡ ಈಕೆ ದೂರಿನಲ್ಲಿ ಕೊಟ್ಟಿದ್ದಾಳೆ. ಇದೆಲ್ಲದರ ನಂತರ ನನಗೆ ಕಾಲ್ ಮಾಡೋದಿಲ್ಲ. ಒಂದು ದಿನ ರಾತ್ರಿ ನನಗೆ ಕಾಲ್ ಮಾಡಿ ಅರ್ಜೆಂಟಾಗಿ ನನಗೆ ಮನೆ ಹತ್ತಿರ ಬರೋದಕ್ಕೆ ಹೇಳ್ತಾನೆ. ನಾನು ನನ್ನ ಯಜಮಾನರನ್ನು ಕರ್ಕೊಂಡು 9:30ಕ್ಕೆ ಅವರ ಮನೆ ಬಳಿ ಹೋಗ್ತೀನಿ. ಆಗ ಊಟ ಮಾಡ್ತಾ ಇರ್ತಾರೆ. ನಂತರ ನನ್ನನ್ನು ಲ್ಯಾನ್ನಲ್ಲಿ ಕರ್ಕೊಂಡು ಹೋಗಿ
ನಂತರ ನನ್ನನ್ನು ಲ್ಯಾನ್ಗೆ ಕರ್ಕೊಂಡೋಗಿ ಇದೊಂದು ನನಗೆ ಕೆಲಸ ಮಾಡಿಕೊಡು, ಇನ್ನು ಲೈಫ್ನಲ್ಲಿ ನಿನ್ನ ಹತ್ರ ಏನೂ ಕೂಡ ಕೇಳೋದಿಲ್ಲ ಪ್ರಾಮಿಸ್ ಅಂತೇಳಿ ಹೇಳಿ ಒಂದು ಹೆಂಗಸು ನನ್ನ ರಿಲೇಟಿವ್ ಮಗು 8 ವರ್ಷ ಅವಳಿಗೆ ರೇಪ್ ಮಾಡಿಸ್ತೇನೆ ಎಂದು ಹೇಳುತ್ತಿದ್ದಾಳೆ. ಅದಕ್ಕೆ ಅವಳನ್ನು ಕೆಟ್ಟವಳು ಅಂತೇಳಿ ಬಿಂಬಿಸಬೇಕು ಅಷ್ಟೇ ಅಂತೇನೆ. ಆಗ ನೀವು ಒಬ್ಬರೇ ಆಗೋದಿಲ್ಲ, ಇದಕ್ಕೆ ಒಂದು ಟೀಮ್ ಸೆಟ್ ಮಾಡಬೇಕು ಅಂತ ಹೇಳಿ ಕಿರಣ್ ಕುಮಾರನ್ನ ಅವರ ಫ್ಯಾಮಿಲಿ ರಿಲೇಟಿವ್ ಹುಡುಗನನ್ನು ಕರೆಸಿ, ಆತ ನನಗೂ ಫ್ಯಾಮಿಲಿ ಫ್ರೆಂಡ್ ಆಗಿರ್ತಾನೆ, ನೀವೆಲ್ಲ ಒಂದು ಟೀಮ್ ಮಾಡಿಕೊಂಡು ಈ ಕೆಲಸವನ್ನು ಮಾಡಿ ಅಂತೇಳಿ ಕಣ್ಣೀರು ಹಾಕ್ತಾನೆ. ಸರಿ ಎಂದಾಗ ಸ್ವಾತಿ ಹೋಟೆಲ್ ರಾಜಾಜಿನಗರದಲ್ಲಿ ಒಂದು ಬರ್ತ್ಡೇ ಪಾರ್ಟಿಯನ್ನು ಅರೇಂಜ್ ಮಾಡ್ತಾರೆ. ನಾನು ನನ್ನ ಸ್ನೇಹಿತ ಯಶೋಧ ಅವರನ್ನು ಕರ್ಕೊಂಡು ಹೋಗ್ತೀನಿ. ಅಲ್ಲಿಗೆ ಕಿರಣ್ ಕೂಡ ಬಂದಿರ್ತಾನೆ. ಗನ್ಮ್ಯಾನ್ ವಿಜಯ್ ಕುಮಾರ್ ನಮ್ಮನ್ನು ರಿಸೀವ್ ಮಾಡ್ತಾನೆ. ಅಲ್ಲಿ ನಮಗೆ ವಿದ್ಯಾ ಹಿರೇಮಠ ಎಂಬವರನ್ನು ಎಲ್ಲರನ್ನೂ ಕೂಡ ಪರಿಚಯ ಮಾಡಿಸ್ಕೊಂಡು ಡಿನ್ನರ್ ಮುಗಿಸಿ ಫೋನ್ ನಂಬರ್ ಎಕ್ಸ್ಚೇಂಜ್ ಮಾಡಿಕೊಂಡು ಹೊರಡ್ತೀವಿ. ಏನೋ ಕಾಲ್ ಮೆಸೇಜ್ ಎಲ್ಲವೂ ಕೂಡ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಒಂದು ಗ್ರೂಪ್ ಮಾಡಿಕೊಂಡು ಮಾತನಾಡ್ತಾ ಇರ್ತೀವಿ. ಎಲ್ಲವನ್ನು ಕೂಡ ರೆಕಾರ್ಡ್ ಮಾಡಿಕೊಂಡು ಮುನಿರತ್ನ ಅವ್ರಿಗೆ ಕಳಿಸ್ಕೊಟ್ಟಿರ್ತೀವಿ. ನಂತರ ಒನ್ ಡೇ ಟ್ರಿಪ್ ಅಂತೇಳಿ ಗುಹಾಂತರಕ್ಕೆ ಎಲ್ಲರೂ ಕೂಡ ಹೋಗ್ತೀವಿ. ಅಲ್ಲಿ ಕಿರಣ್ ಫ್ರೆಂಡ್ಸ್ ಆದಂಥ ಲೋಹಿತ್ ಕೂಡ, ಮಂಜುನಾಥ್ ಇವರು ಕೂಡ ಜಾಯ್ನ್ ಆಗ್ತಾರೆ. ಎಲ್ಲ ಕಪಲ್ಸ್ ಅಂತೇಳಿ ಹೋಗ್ತೀವಿ. ರೂಮ್ನಲ್ಲಿ ಕ್ಯಾಮ್ರಾ ಫಿಕ್ಸ್ ಮಾಡಿಸಿ ಎಲ್ಲರೂ ಸ್ವಿಮ್ಮಿಂಗ್ ಮಾಡಿ ಡ್ರೆಸ್ ಚೇಂಜ್ ಮಾಡುವಂಥ ದೃಶ್ಯಾವಳಿಗಳನ್ನು ಚಿತ್ರಿಸಿಕೊಳ್ತಾರೆ. ಲಕ್ಷ್ಮಿ ಯಶೋಧದ್ದು ಕೂಡ ಇರುತ್ತೆ. ಇದು ಸಾಕಾಗಲ್ಲ ಅಂತ ಹೇಳಿ ನೆಕ್ಸ್ಟ್ ಚಿಕ್ಕಬಳ್ಳಾಪುರ ರೆಸಾರ್ಟ್ಗೆ ಹೋಗ್ತೀವಿ. ನಾನು, ಲೋಕಿ, ಕಿರಣ್, ಯಶೋಧ, ಮಂಜು, ಲಕ್ಷ್ಮಿ, ವಿದ್ಯಾ ಹಿರೇಮಠ ಎಲ್ಲರೂ ಕೂಡ ಅಲ್ಲಿ ಅವಳಿಗೆ ಸ್ಲೀಪಿಂಗ್ ಟ್ಯಾಬ್ಲೆಟ್ ಹಾಕಿರುವ ORS ಅನ್ನು ಕುಡಿಸಿ ಲೋಕಿ, ಕಿರಣ್, ಮಂಜು ಅವಳೊಟ್ಟಿಗೆ ಕೆಟ್ಟ ವೀಡಿಯೋಸ್ಗಳನ್ನು ಫೋಟೋಸ್ಗಳನ್ನು ತೆಗೆದುಕೊಂಡು ನಂತರ ಇದೂ ಸಾಕಾಗಲ್ಲ ಅಂತೇಳಿ ಹೇಳಿ 3 ದಿನ ಟ್ರಿಪ್ ಹೋಗಿ ಅವಳಿಗೆ ನೂಡಲ್ಸ್ ಡ್ರಿಂಕ್ಸ್ ಎಲ್ಲ ಕೊಟ್ಟು ಡ್ಯಾನ್ಸ್ ಮಾಡಿಸಿ ವಿಡಿಯೋನ ಮಾಡಿಕೊಡ್ತಾನೆ. ಆ ನಂತರ 3 ದಿನ ರಾತ್ರಿ ಮುನಿರತ್ನ ಗನ್ಮ್ಯಾನ್ ವಿಜಯ್ ಕುಮಾರ ಬಂದು ಬ್ಯಾಗ್ನಲ್ಲಿ ಡ್ರಗ್ಸ್ ಎಲ್ಲವನ್ನು ಕೂಡ ಕಿರಣ್ ಕೈಯಲ್ಲಿ ತಂದುಕೊಟ್ಟು ಅದನ್ನು ವಿದ್ಯಾ ಹಿರೇಮಠ ರೂಮ್ನಲ್ಲಿ ಇಡುವಂತೆ ಹೇಳ್ತಾರೆ ಮತ್ತು ನಮ್ಮನ್ನೆಲ್ಲ ಅವಳೊಂದಿಗೆ ಜಗಳ ಮಾಡಿ ಅವಳನ್ನು ಅಲ್ಲಿಯೇ ಬಿಟ್ಟು ಹೊರಡೋದಕ್ಕೆ ಮುನಿರತ್ನ ಹೇಳ್ತಾರೆ. ನಾವು ಹೊರಡಲು ಹೊಯ್ಸಳದಲ್ಲಿ ಎಸ್ಕಾರ್ಟನ್ನು ಕೂಡ ಮಾಡಿಸ್ತಾರೆ. ಇದಾದಮೇಲೆ ಇವರು ಅಲ್ಲಿಂದ ಹೊರಡ್ತಾರೆ. ಇದಾದ ಬಳಿಕ ಅನ್ನಪೂರ್ಣೇಶ್ವರಿ ಲೇಔಟ್ ಪೊಲೀಸ್ ಸ್ಟೇಷನ್ನಲ್ಲಿ ವಿದ್ಯಾ ಮೇಲೆ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಅಂತೇಳಿ ಕಂಪ್ಲೇಂಟ್ ಕೊಡಿಸಿ ಅವಳನ್ನು ಅರೆಸ್ಟ್ ಮಾಡಿಸಿ ರೇಪ್ ಮಾಡಿದ ನಂತರ ಕಂಪ್ಲೇಂಟನ್ನು ವಾಪಸ್ ತಗೋತಾರೆ. ಈ ವಿಚಾರವಾಗಿ ರಾಮನಗರ ಕಮಿಷನರ್ ಆಫೀಸ್ನಲ್ಲಿ ದೂರು ಸಹ ಸಲ್ಲಿಸಿರ್ತೇವೆ. ಇದನ್ನು ತಿಳಿದಂಥ ಮುನಿರತ್ನ, ನನಗೆ ನೀನು ಮುಂದುವರಿಸಿದ್ರೆ ನಿನಗೂ ಮತ್ತು ಕುಟುಂಬದವ್ರಿಗೂ ಜೀವ ಮತ್ತು ಮಾನ ಮರ್ಯಾದೆ ಕಳೆದಾಗಿ ನನ್ನ ಖಾಸಗಿ ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಬಿಡುತ್ತೇನೆ ಅಂತಲೂ ಕೂಡ ಬೆದರಿಕೆಯನ್ನು ಹಾಕಿರ್ತಾರೆ. ಇದರಿಂದ ನಿಮ್ಮ ನೋಟಿಸ್ಗೂ ಕೂಡ ಹಾಜರಾಗುವುದಿಲ್ಲ. ಆಗ ಮುನಿರತ್ನ ಕಾನೂನು ಬಂಧನದಲ್ಲಿರೋದ್ರಿಂದ ಮತ್ತೆ ಹೊರಗೆ ಬಂದು ನನಗೆ ನನ್ನ ಕುಟುಂಬಕ್ಕೆ ತೊಂದರೆ ಮಾಡಬಹುದು ಅಂತೇಳಿ ಈ ಮೂಲಕ ನಾನು ಇವತ್ತು ಬಂದು ದೂರನ್ನು ಕೊಡ್ತಾ ಇದ್ದೇನೆ. ಕಾನೂನಿನ ಮೂಲಕ ನನಗೆ ನ್ಯಾಯವನ್ನು ಕೊಡಿಸಬೇಕು ಅಂತೇಳಿ ಮಹಿಳೆಯಲ್ಲಿ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾಳೆ. ಇಷ್ಟು ಸುದೀರ್ಘವಾದಂಥ ದೂರಿನಲ್ಲಿ ಸಾಕಷ್ಟು ಸ್ಫೋಟಕ ಅಂಶಗಳನ್ನು ಈಕೆ ಉಲ್ಲೇಖ ಮಾಡಿದ್ದಾಳೆ. ಈಗ ಪೊಲೀಸರು ಇವೆಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನು ಶುರು ಮಾಡ್ತಿದ್ದಾರೆ. ಒಂದೊಂದೇ ಆಯಾಮವನ್ನು ಕೂಡ ತೆಗೆದುಕೊಳ್ತಿದ್ದಾರೆ. ಇನ್ನೂ ಕೂಡ ಆಘಾತಕಾರಿ ವಿಚಾರ ಏನು ಅಂತ ಹೇಳಿದ್ರೆ, ಈತ HIV ಸೋಂಕಿತರನ್ನು ಕೇವಲ ಎದುರಾಳಿ ಕಾಂಜಿಪಿಂಜಿ ಲೀಡರ್ಗಳನ್ನಲ್ಲ, ದೊಡ್ಡ ಲೀಡರ್ಗಳನ್ನೇ ಮಟ್ಟ ಹಾಕೋದಕ್ಕೆ ಬಳಸಿಕೊಳ್ತಾ ಇದ್ದ, ಅದಕ್ಕೆ ಸ್ಕೆಚ್ಚನ್ನು ಹಾಕಿದ್ದ ಅನ್ನೋದು ಗೊತ್ತಾಗಿದೆ. ಖಾಸಗಿ ವಾಹಿನಿ ಈ ಬಗ್ಗೆ ಒಂದು ಸುದ್ದಿಯನ್ನು ಕೂಡ ಪ್ರಸಾರವನ್ನು ಮಾಡಿದೆ. ಯಾರ್ಯಾರು ಅನ್ನುವಂತಹ ವಿಚಾರವನ್ನು ಕೂಡ ಉಲ್ಲೇಖ ಮಾಡಿದೆ. BJP ಪಕ್ಷದ ಒಕ್ಕಲಿಗ ಸಮುದಾಯದ ಹಿರಿಯ ನಾಯಕ ಹಾಗೂ ವಿರೋಧ ಪಕ್ಷದ ನಾಯಕರಾದಂಥ R. ಅಶೋಕ್ ಅವರಿಗೂ ಕೂಡ ಹೂಗುಚ್ಚ ನೀಡುವಂಥ ನೆಪದಲ್ಲಿ ಇಂಜೆಕ್ಟ್ ಮಾಡೋದಕ್ಕೆ ಮುನಿರತ್ನ ಪ್ಲಾನ್ ಹಾಕಿಕೊಂಡಿದ್ದ ಅನ್ನೋದು ಗೊತ್ತಾಗಿದೆ. ಅಷ್ಟು ಮಾತ್ರವಲ್ಲ, ಇದ್ರ ಜೊತೆಗೆ DK ಶಿವಕುಮಾರ್ ಇರ್ಬೋದು ಅಥವಾ DK ಸುರೇಶ್ ಇರ್ಬೋದು, ಇವರಿಗೂ ಕೂಡ ಕೆಡ್ಡವನ್ನು ತೊಡಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡಿದ್ದ ಅನ್ನೋದು ಇಲ್ಲಿ ಗೊತ್ತಾಗ್ತಿದೆ. ಯಾಕಂತ ಹೇಳಿದ್ರೆ ಕುಸುಮ ಹನುಮಂತರಾಯಪ್ಪ ಅಥವಾ ಹನುಮಂತರಾಯಪ್ಪ ಇವರಿಗೆಲ್ಲ ಈ ರೀತಿ ಮಾಡೋದ್ರಿಂದ ಇವರನ್ನು ರಾಜಕೀಯವಾಗಿ ಹೆಣಿಬಹುದು ಅನ್ನೋದು ಈತನ ಲೆಕ್ಕಾಚಾರ ಆಗಿತ್ತು ಅನ್ನೋದು ಈಕೆ ದೂರು ಮತ್ತು ಖಾಸಗಿ ವಾಹಿನಿಯಲ್ಲಿ ಈ ಬಗ್ಗೆ ಸುದ್ದಿ ಕೂಡ ಪ್ರಸಾರ ಆಗಿದೆ. ಬಟ್ ಏನೇ ಇದ್ರೂ ಕೂಡ ಇವತ್ತಿಗೆ ಈತನ ಎಲ್ಲ ಪ್ಲಾನ್ಗಳು ಕೂಡ ಫ್ಲಾಪ್ ಆಗಿದ್ದಾವೆ. ಈತನ ಮತ್ತೊಂದು ಮುಖವಾಡ ಬಯಲಾಗಿದೆ. ಹೀಗಾಗಿ ಈತನ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಬೇಕು ಅನ್ನೋದು ಕರ್ನಾಟಕ ಜನರ ಒತ್ತಾಯ. ನೀವೇನು ಆಗ್ರಹಿಸ್ತೀರಾ ಈತನ ವಿರುದ್ಧವಾಗಿ? ಇವನ ಇಷ್ಟೆಲ್ಲ ಕಾಮಕೇಳಿಗಳನ್ನು ಕರ್ಮಕಾಂಡಗಳನ್ನು ಕೇಳಿದ ಮೇಲೆ ನಿಮ್ಗೇನು ಅನಿಸುತ್ತೆ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.